ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಇರುವಂಥ ಅಮೌಂಟನ್ನು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಈಸಿ ಮೆಥಡ್ ಇದೆ. ಆ ಒಂದು ಈಸಿ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಇರುವಂತಹ ಅಮೌಂಟನ್ನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಷ್ಟಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಐ ಥಿಂಕ್ ಇಲ್ಲಿ ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿವರೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಒಂದು ಆ್ಯಪ್ ಇದೆ, ಆ ಒಂದು ಆ್ಯಪಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದಾಗಿದೆ. ಓಕೆನಾ. ಸೊ ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಹೌಸಿಂಗ್ ಅಂತ, ಯಾವುದು ಹೌಸಿಂಗ್ ಅಪ್ಲಿಕೇಶನ್ ಇಂತಾನೆ ನೀವು ಇಲ್ಲಿ ಅಮೌಂಟನ್ನು ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಇಲ್ಲಿ ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು ಹೌಸಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇವಾಗ ಈ ರೀತಿಯಾಗಿ ಬರುತ್ತೆ. ಮೊದಲಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಆಗಿದ ತಕ್ಷಣ ನಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಬೇಸಿಕ್ಲಿ ಈ ಒಂದು ಆ್ಯಪ್ ಏನಪ್ಪ ಅಂತಂದರೆ ಇಲ್ಲಿ ಜಸ್ಟ್ ರೆಂಟ್ಗೆ ಮನೆಯನ್ನು ಯಾರು ನೋಡ್ತಿರ್ತಾರಲ್ವ, ಸೊ ಪ್ರಾಪರ್ಟಿನ ಯಾರ್ಯಾರು ನೋಡ್ತಿರ್ತಾರೆ ಅವ್ರಿಗೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ರೆಂಟ್ ಮಾಡೋಕ್ಕೆ ಅಥವಾ ಪ್ರಾಪರ್ಟೀಸ್ನ ಬೈ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ, ರೈಟ್. ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಇದೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಕೆಳಗಡೆ. ಸೊ ಇಲ್ಲಿ ಪೇ ಆನ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಪೇ ವಿಯಾ ಕ್ರೆಡಿಟ್ ಕಾರ್ಡ್ ಅಂತ ಬರ್ತಾ ಇದೆ. ಪಾಪ್ಯುಲರ್ ಏನಂತಂದರೆ ಇಲ್ಲಿ ಹೌಸ್ ರೆಂಟು. ಹಲವಾರು ಜನ ಇಲ್ಲಿ ಮನೆ ಬಾಡಿಗೆನ ಕಟ್ಟೋಕ್ಕೆ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದು ಪಾಪ್ಯುಲರ್ ಕ್ಯಾಟಗರಿ ಅಂತ ಅರ್ಥ. ಸೊ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎಜುಕೇಷನ್ ಪೇಮೆಂಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಫ್ಲಾಟ್ 20% ಆಫ್ ಅನ್ನೋದು ಸಿಗ್ತಾ ಇದೆ ಎಜುಕೇಷನ್ ಫೀಸ್ ಮೇಲೆ. ನೀವು ಆಫೀಸ್ ರೆಂಟ್ ಆಗಿರ್ಬೋದು, ನಂತರ ಟ್ಯೂಷನ್ ಫೀಸ್ ಆಗಿರ್ಬೋದು, ಎಜುಕೇಷನ್ ಫೀಸ್ ಆಗಿರ್ಬೋದು, ಏನಾದರೂ ರಿಪೇರ್ಸ್ ಇತ್ತು ಅಂತ ಅದನ್ನು, ನಂತರ ಪೇಂಟಿಂಗ್ಸ್ ಏನಾದರೂ ಮಾಡ್ತಿರ್ತಾರಲ್ವ, ಸೊ ಪೇಂಟಿಂಗ್ ಖರ್ಚನ್ನೆಲ್ಲ ನೀವು ಕ್ರೆಡಿಟ್ ಕಾರ್ಡ್ ಅಂತಲೇ ಪೇಮೆಂಟ್ ಮಾಡ್ಕೋಬೋದು. ಆದರೆ ಅದಕ್ಕೆ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಮನಿನ ಟ್ರಾನ್ಸ್ಫರ್ ಮಾಡ್ಕೋಬೋದು ಬ್ಯಾಂಕ್ ಅಕೌಂಟ್ಗೆ. ಓಕೆನಾ. ಸೊ ಇವಾಗ ಅದನ್ನು ತಿಳಿಸ್ಕೊಡ್ತೀನಿ. ಓಕೆ, ಗಮನ ಇಟ್ಟು ನೋಡಿ. ಸೊ ಮೊದಲದಾಗಿ ಈ ರೀತಿಯಾಗಿ ಬರುತ್ತಲ್ವಾ. ಸೊ ಇಲ್ಲಿ ಎಜುಕೇಷನ್ ಪೇಮೆಂಟ್ಸ್ ಅಂತ ಇರುತ್ತೆ. ಫ್ಲಾಟ್ 20% ಆಫ್ ಎಜುಕೇಷನ್ ಫೀಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಎಜುಕೇಷನ್ ಪೇಮೆಂಟನ್ನು ಮಾಡ್ಕೋಬೋದು. ಅಂದರೆ ಬ್ಯಾಂಕ್ ಅಕೌಂಟ್ಗೆ ನೀವು ಅಮೌಂಟನ್ನು ತಗೋಬೋದು. ಸೊ ಇಲ್ಲಿ ನಾನು 1,000 ರೂಪಾಯಿ ಹಾಕ್ಕೊತೀನಿ. ನೀವು ಎಷ್ಟಾಗುತ್ತೋ ಅಷ್ಟು ಹಾಕೋಬೋದು ಗೈಸ್. ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕೊಳ್ಳಿ. ಬಟ್ ಆದರೆ ಕಡಿಮೆ ಅಮೌಂಟನ್ನೇ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಮಾಡುವಾಗ. ಅದಾದ ನಂತರ ಅದು ಅಮೌಂಟ್ ರಿಸೀವ್ ಆಯಿತು ಅಂದ್ಕೊಳ್ಳಿ, ಮತ್ತು ಇನ್ನೂ ಜಾಸ್ತಿನ ನೀವು ಕ್ರೆಡಿಟ್ ಕಾರ್ಡಿಂದ ಟ್ರಾನ್ಸ್ಫರ್ ಮಾಡ್ಕೋಬೋದು ಬ್ಯಾಂಕ್ ಅಕೌಂಟ್ಗೆ. ಓಕೆನಾ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಕಡಿಮೆ ಅಮೌಂಟು 1,000 ರೂಪಾಯಿ ಹಂಗೆ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ಜಾಸ್ತಿ ಮಾಡ್ಕೊತಾ ಬನ್ನಿ. ಆ್ಯಂಡ್ ಇದಕ್ಕೆ ಒಂದು ಕೋಡ್ ಯೂಸ್ ಮಾಡಬೇಕು. ಆ ಒಂದು ಕೋಡನ್ನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇವಾಗ ಎಷ್ಟಾದರೂ ನೀವು ಅಮೌಂಟ್ ಹಾಕ್ಕೊಳ್ಳಿ. 5 ಲಕ್ಷ ರೂಪಾಯಿವರೆಗೂ ಅಮೌಂಟ್ ಹಾಕೋಬೋದು. ಆ್ಯಂಡ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇವಾಗ ಬ್ಯಾಂಕ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ, ನಂತರ ಎಂಟರ್ ಅಕೌಂಟ್ ನಂಬರು, IFSC ಕೋಡು ಮತ್ತು ರಿಸಿಪ್ಟ್ ನೇಮ್. ಓಕೆನಾ. ಸೊ ಇವಾಗ ಈ ರೀತಿಯಾಗಿ ಬರ್ತಾ ಇದೆ ಅಲ್ವಾ ಬ್ರೋ ಅಂತ ನೀವು ಕೇಳ್ಬೋದು. ವೇಟ್ ಮಾಡಿ. ಸೊ ಇದನ್ನು ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬ್ಯಾಂಕ್ ಡೀಟೇಲ್ಸ್ನ IFSC ಕೋಡ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಾಗಿನ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ಗೆ ಯಾವೊಂದು ಮೊಬೈಲ್ ಲಿಂಕ್ ಇದೆ, ಅಥವಾ ನೀವು ಬ್ಯಾಂಕ್ ಅಕೌಂಟ್ಗೆ ಆ ಒಂದು ಮೊಬೈಲ್ ಲಿಂಕ್ ಇದೆ ನೋಡಿ, ಮೊಬೈಲ್ ನಂಬರು, ಆ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಹಾಕಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಓಕೆ. ಸೊ ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ನೀವು ಬರ್ತೀರಾ. ಓಕೆ, ಬಂದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೊದಲಾಗಿ ನೇಮ್ನ ಎಂಟರ್ ಮಾಡ್ಕೊಡಿ. ಸೊ ನಿಮ್ಮದು ಏನಿದೆ ನೋಡಿ ಆ ಒಂದು ನೇಮ್ನ ಕರೆಕ್ಟಾಗಿ ನೀವು ಇಲ್ಲಿ ಎಂಟರ್ ಮಾಡ್ಕೊಡಿ. ಓಕೆ. ಸೊ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಹ್ಯಾವ್ ಆ್ಯನ್ ಇನ್ವೈಟ್ ಕೋಡ್ ಅಂತ ಇರುತ್ತೆ. ಆ ಒಂದು ಇನ್ವೈಟ್ ಕೋಡಲ್ಲಿ ನೀವು ಇಲ್ಲಿ ಕೋಡನ್ನು ಹಾಕಬೇಕು. ಓಕೆ. ಸೊ ಡೀಲ್ 32 ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ ಡೀಲ್ 32 ಅಂತ ಹೇಳ್ಬಿಟ್ಟು ಈ ಒಂದು ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ಗೈಸ್. ಓಕೆ. ಇಲ್ಲಿ 20% ಆಫ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಓಕೆನಾ. ಮತ್ತೆ ಚಾರ್ಜಸ್ ಕೊಡಬೇಕಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಈ ಒಂದು ಕೋಡನ್ನು ಎಂಟರ್ ಮಾಡ್ಕೋಬೇಕು ಪ್ರತಿ ಸರಿ ನೀವಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳೋ ಮುಂಚೆ. ಅಂದರೆ ಕ್ರೆಡಿಟ್ ಕಾರ್ಡ್ ಟು ಬ್ಯಾಂಕ್ ಅಕೌಂಟು ನೀವು ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕಿಂತ ಮುಂಚೆ ಈ ಒಂದು ಡೀಲ್ 32 ಅಂತ ಹೇಳ್ಬಿಟ್ಟು ಇನ್ವೈಟ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನೀವಿಲ್ಲಿ ತೊಗೊಬೋದು ಬ್ಯಾಂಕ್ ಅಕೌಂಟ್ಗೆ. ಓಕೆನಾ. ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಅಪ್ಲೈ ಆಗುತ್ತೆ. ನೋಡ್ತಾ ಇರ್ಬೋದು, ಕಂಗ್ರಾಟ್ಸ್ ಯು ಸೇವ್ಡ್ ₹50 ರೂಪೀಸ್ ನಮ್ಮದು ಸೇವ್ ಆಯಿತು. ಓಕೆ. ಸೊ ಸೇವ್ ಆಯ್ತಲ್ವಾ. ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ತೋರಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ 1,000 ರೂಪಾಯಿ ಇತ್ತಲ್ವಾ. ಸೊ ಸೈಬರ್ ಸೇಫ್ಟಿ ಇಲ್ಲಿ ₹0 ಆ್ಯಂಡ್ ಕ್ರೆಡಿಟ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ₹0, ರೆಫರಲ್ ಡಿಸ್ಕೌಂಟು ಬಂದ್ಬಿಟ್ಟು ₹50 ಆ್ಯಂಡ್ ಎಜುಕೇಷನ್ ಫೀಸ್ ಡಿಸ್ಕೌಂಟ್ ಬಂದ್ಬಿಟ್ಟು ₹20. ಓಕೆ. ನೀವು ಇದು ಡಿಸ್ಕೌಂಟ್ ಯಾವ ರೀತಿಯಾಗಿ ಸಿಗುತ್ತೆ ಅಂತಂದರೆ ನೀವು ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಷ್ಟು ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಓಕೆ. ಅದು ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಟೋಟಲ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 930 ಟೋಟಲ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೆನಿಫಿಷಿಯರಿದು ಪ್ಯಾನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಓಕೆ. ಪ್ಯಾನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಿಮ್ಮದೇ ಹಾಕ್ಕೊಳ್ಳಿ, ಯಾಕೆಂದರೆ ನಿಮ್ಮದೇ ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊತಿರ್ತೀರಲ್ವ. ಸೊ ನಿಮ್ಮದೇ ಇಲ್ಲಿ ಪ್ಯಾನ್ ನಂಬರ್ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ₹50 ಇಲ್ಲಿ ಫಸ್ಟ್ ವೆರಿಫಿಕೇಷನ್ಗೆ ₹50 ನಿಮಗೆ ಸಿಗುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವೆರಿಫೈ ಆಗ್ತಾ ಇದೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸು. ಓಕೆ, ನಂಬರು. ಸೊ ಈಗ ವೆರಿಫೈ ಆದಮೇಲೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು
ವೆರಿಫೈ ಆಗಿದೆ ಅಕೌಂಟ್ ಅನ್ನೋದು ಆ್ಯಂಡ್ 50 ರೂಪೀಸ್ ಇಲ್ಲಿ ಡಿಸ್ಕೌಂಟ್ ಸಿಕ್ತು ಫಸ್ಟ್ ವೆರಿಫಿಕೇಷನ್ಗೆ. ಸೊ ಈಗ ಪೇ 930 ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಓಕೆ ಪೇ 930 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಸೊ ಈಗ ನೋಡ್ತಾ ಇರ್ಬೋದು 1000 ರೂಪಾಯಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಎಕ್ಸ್ಪೈರಿ ಇದು ಮಂತ್ ಮತ್ತು ಇಯರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡ್ಕೋಬೇಕು. ಓಕೆ, ಇದನ್ನು ಜಸ್ಟು ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನಂತರ ಇಲ್ಲಿ ಕಾರ್ಡ್ ಹೋಲ್ಡರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನಂತರ CVV ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ನೇಮು ಇಲ್ಲಿ ಕಾರ್ಡ್ ನಂಬರು, ಎಕ್ಸ್ಪೈರಿ ಮಂತ್ ಆ್ಯಂಡ್ ಇಯರು, ನೇಮು ಮತ್ತು CVV ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಸೊ ನೆಕ್ಸ್ಟು ಈ ರೀತಿಯಾಗಿ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಗೈಸ್. ಓಕೆ, ಸೊ ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ, ಅದನ್ನು ಸ್ಕ್ರ್ಯಾಚ್ ಮಾಡಿದ ತಕ್ಷಣ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನೀವು ಎಷ್ಟಾದರೂ ಅಮೌಂಟನ್ನು ನೀವು ತಗೋಬೋದು. ಓಕೆನಾ. ಸೊ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟಂಟಾಗಿ ವಿತಿನ್ 2 hours or 3 hours ಅಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಇರುತ್ತೆ. ಓಕೆ, ಇನ್ ಕೇಸ್ ಬಂದಿಲ್ಲ ಅಂತಂದರೆ ಅಮೌಂಟ್ ಅನ್ನೋದು ನೆಕ್ಸ್ಟ್ ಬೇರೆ ನಂಬರಿಂದ ನೀವು ಟ್ರೈ ಮಾಡ್ಬೋದು, ಆವಾಗ ಅಲ್ಲಿಂದ ಬರುತ್ತೆ ಗೈಸ್. ಓಕೆನಾ. ಸೊ ಈ ರೀತಿಯಾಗಿ ನೀವು ಈಸಿಲಿ ಈ ಒಂದು ಈ ಆ್ಯಪನ್ನು ಯೂಸ್ ಮಾಡಿಕೊಂಡು, ಅಂದರೆ ಹೌಸಿಂಗ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಮನಿನ ಕ್ರೆಡಿಟ್ ಕಾರ್ಡ್ ಅಂತ. ಓಕೆನಾ. ಸೊ ಈ ರೀತಿಯಾಗಿ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ನೀಡಿತ್ತು ಅಂತಂದರೆ ಫಸ್ಟು ಕಡಿಮೆ ಅಮೌಂಟಿಂದ ಟ್ರೈ ಮಾಡಿ. ಓಕೆ, ಅದಾದ ನಂತರ ಜಾಸ್ತಿ ಅಮೌಂಟನ್ನು ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಫಸ್ಟು 1000 ಇಂದ ಟ್ರೈ ಮಾಡಿ, ಅಮೌಂಟ್ ಬಂತ ಓಕೆ, ಮತ್ತು ಜಾಸ್ತಿ ಮಾಡ್ಕೊಳ್ಳಿ. ಆ ಒಂದು ಕೋಡನ್ನು ಯೂಸ್ ಮಾಡಿಕೊಂಡು ಡೀಲ್ 32 ಅಂತ ಹೇಳ್ಬಿಟ್ಟು ಓಕೆ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಕಡಿಮೆ ರೇಟಲ್ಲೇ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊತೀರಾ. ಓಕೆನಾ. ಸೊ ಯಾಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.